ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಜ್ರೀಸ್ ಚಾನಲ್ಗೆ ಸ್ವಾಗತ. ನಾನು ತುಂಬ ದಿನದ ನಂತರ ಬರ್ತಾ ಇದ್ದೀನಿ. ಅಪ್ಪ ಎಲ್ಲೂ ಹೋಗಿದ್ರಪ್ಪ ಇವರು ಅಂತೆಲ್ಲ ಅನ್ಕೋಬೇಡಿ, ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಬರಲಿಕ್ಕಾಗಲಿಲ್ಲ. ಇವತ್ತು ಇಲ್ಲಿ ಮಳೆಗಾಲದ ಸ್ಪೆಷಲ್ ಕೆಸಿನ ಮೇಲೆ ಪತ್ರೊಡೆ ಮಾಡಿಕೊಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲೇ 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಉದ್ದಿನಬೇಳೆ, 4 ಸ್ಪೂನ್ ಕೊತ್ತಂಬರಿ ಅಂದರೆ ಧನಿಯಾ ಬೀಜ, ಆಮೇಲೆ ಖಾರಕ್ಕೆ ಒಣಮೆಣಸು, ಕರಿಬೇವು, ಆಮೇಲೆ ಇವೆಲ್ಲ ಹುರಿದು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಪುಡಿ ಮಾಡಿಕೊಂಡು ಆಮೇಲೆ ಇದು 1-2 ಲೋಟ ಆಗೋಷ್ಟು ಅಕ್ಕಿ, 1 ಕಡಿ ಆಗೋಷ್ಟು ಕಾಯಿ, ಹುಣಸೆ ಹಣ್ಣು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ತಗೊಳ್ಳಿ, ಮಿಕ್ಸಿಗೆ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನೀವು ಆ ಮಸಾಲೆನ ಆ ಮಿಕ್ಸಿ ಅಕ್ಕಿ ಜೊತೆ ಹಾಕಿ ರುಬ್ಬಿದ್ರೂ ಆಗುತ್ತೆ, ಇಲ್ಲಾಂದರೆ ಪೌಡ್ರ್ ಮಾಡಿಕೊಂಡ್ರೂ ಆಗುತ್ತೆ. ಪೌಡ್ರ್ ಮಾಡಿಕೊಂಡು ಹಿಟ್ಟಿಗೆ ಸೇರಿಸ್ಕೊತೀನಿ ಅಂದರೂ ಆಗುತ್ತೆ. 1 ಹಿಡಿ ಆಗೋಷ್ಟು, ಕೈ ಹಿಡಿ ಆಗೋಷ್ಟು ಬೆಳ್ಳುಳ್ಳಿ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹುಣಸೆ ಹಣ್ಣು ಕೂಡ ರುಬ್ಲಿಕ್ಕೆ ಹಾಕ್ಕೊಳ್ಳಿ. ಮಸಾಲೆನೂ ಇದಕ್ಕೆ ಅಕ್ಕಿ ಜೊತೆನೇ ರುಬ್ಲಿಕ್ಕೆ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಈಗ ನೋಡಿ ರುಬ್ಬಿದ್ದಾಗಿದೆ. ಇದಕ್ಕೆ ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ತೆಳ್ಳಗೆ ಮಾಡ್ಕೊಳ್ಬೇಡಿ, ದಪ್ಪಗೆ ಇರಬೇಕು. ಅದು ತುಂಬ ತೆಳ್ಳಗೆ ಆಗೋದ್ರೆ ಹಚ್ಚಲಿಕ್ಕೆ ಬರಲ್ಲ, ಎಲೆ ಮೇಲೆ ಹಚ್ಚಬೇಕಲ್ವಾ, ಹಾಗಾಗಿ ಹಚ್ಚಲಿಕ್ಕೆ ಆಗಲ್ಲ, ದಪ್ಪಗೆ ಇರಬೇಕು. ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಜೋನಿ ಬೆಲ್ಲ ತೊಗೊಳ್ಳಿ, ಇದ್ರ ಬೆಲ್ಲ ಬೇಡ, ಪೆಂಟೆ ಬೆಲ್ಲ ಚೆನ್ನಾಗಾಗಲ್ಲ. ಇದು ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ. ಈ ಬೆಲ್ಲ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ನೋಡಿ, ಈ ಥರ ನಾನು ಮಸಾಲೆನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಕೆಸುವಿನ ಎಲೆ ಬರುತ್ತಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಕೆಸುವಿನ ಎಲೆ ಮಾಡಲ್ಲ, ಮರಕೆಸದಲ್ಲಿ ಮಾಡ್ತಾರೆ. ನಾನು ಆ ಕೆಸ ಇರಲಿಲ್ಲ, ಅದಕ್ಕಾಗಿ ಈ ಕೆಸ ತೊಗೊಂಡು ಮಾಡೋದು ತೋರಿಸ್ತಾ ಇದ್ದೀನಿ ಹೇಗೆ ಅಂತ. ಸೇಮ್ ಪ್ರೊಸೀಜರ್, ಮರಕೆಸದಲ್ಲೂ ಸೇಮ್ ಹೀಗೆಯಾ. ನಾನು ತೊಳೆದು ಇಟ್ಕೊಂಡು ಈ ಥರ 1 ಎಲೆ ಮೇಲೆ 1 ಎಲೆನ ಹಚ್ಚಿದು ಈ ಥರ ಸುರುಳಿ ಸುತ್ತಬೇಕು. ನೋಡಿ, ಈ ಥರ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು ಎಲ್ಲ ಕಡೆ, ಒಂದು ಚೂರು ಎಲ್ಲೂ ಜಾಗ ಬಿದ್ದಿಡಂಗೆ ಅದನ್ನು ಚೆನ್ನಾಗಿ ಹಚ್ಕೊಳ್ಬೇಕು. ಈಗ ಆ ಕಡೆ ಈ ಕಡೆ ಸೈಡು ಈ ಥರ ಒಂದು ಚೂರು ಫೋಲ್ಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಒಂದು ಕಡೆಯಿಂದ ರೋಲ್ ಮಾಡಬೇಕು. ಈ ಕಡೆ ಬೇಕಾದ್ರೂ ನೀವು ಒಂಚೂರು ಹಚ್ಕೊಳ್ಬೋದು. ಮೇಲ್ಗಡೆಯಿಂದ ಸಣ್ಣದಾಗಿ ರೋಲ್ ಮಾಡ್ತಾ ಬರಬೇಕು. ಈ ಥರ ರೋಲ್ ಮಾಡಿಕೊಂಡು ನೀವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದ್ರೂ ಆಗುತ್ತೆ, ಇಲ್ಲ ಕುಕ್ಕರ್ ಪಾತ್ರೆಯಲ್ಲಿ ಬೇಯಿಸಿದ್ರೂ ಆಗುತ್ತೆ. ಮಳೆಗಾಲ ಬಂತು ಅಂದರೆ ನಮ್ಮ ಕಡೆ ಇದೇ ಸ್ಪೆಷಲ್ಲು. ಹವ್ಯಕರದ್ದು ಉತ್ತರ ಕನ್ನಡದ ಬದಿಗೆ ಇದೇ ಸ್ಪೆಷಲ್ಲು. ಆಮೇಲೆ ಎಲ್ಲ ಕಡೆಯೂ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ನಾವು ಸ್ವಲ್ಪ ಮಳೆಗಾಲದಲ್ಲಿ ಕರಕ್ಲಿ, ಕೆಸುವಿನೆಲೆ ಪತ್ರೊಡೆ ಇದೆಲ್ಲ ಮಾಡೋದು ಜಾಸ್ತಿ ಫ್ರೆಂಡ್ಸ್. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ಥರ ರೆಸಿಪಿನ, ತುಂಬ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ, ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಥರ ರೆಡಿಯಾಗಿರೋದನ್ನು ಈಗ ಕುಕ್ಕರಲ್ಲಿ ಇಟ್ಟು ಬೇಯಿಸಬೇಕು, ಇಲ್ಲ ಇಡ್ಲಿ ದಳ್ಳೆಲಿ ಕೂಡ ಆಗುತ್ತೆ. ನಾನು ಇಡ್ಲಿ ದಳ್ಳೆ ತೊಗೊಂಡಿದ್ದೀನಿ. ಇಡ್ಲಿ ದಳ್ಳೆ ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಸಾಣಿಸೋ ಸಾಣಿಗೆ ಇರುತ್ತಲ್ಲ, ಸಾಣಿಗೆ ಒಳಗೆ ಹಾಕಿ ಈ ಥರ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅದು ಪಿಚಿಯಾಗಿ ಕರಗಿ ಹಿಡ್ಕೊಂಡ್ಬಿಡುತ್ತೆ, ಇಲ್ಲ ಅಂದರೆ ಬಟ್ಲಲ್ಲಿ ಹಾಕಿದ್ರೆ. ಹಾಗಾಗಿ ಹೀಗೆ ಮಾಡಿದ್ದೀನಿ. ನೋಡಿ, ಈ ಥರ ಮಾಡಿ ನೀವು ಅದರ ಮೇಲೆ ಮುಚ್ಚಿ ಬೇಯಿಸ್ಬೋದು. ಅರ್ಧ ಗಂಟೆ, 15-20 ನಿಮಿಷ ಅಥವಾ ಅರ್ಧ ಗಂಟೆ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಇದು ಬೆಂದಿದ್ದು ಆಗಿದೆ, ತೆಗೆದಿದ್ದೀನಿ. ಇದು ಕಟ್ ಮಾಡಿ ಮತ್ತೆ ಕಾವಲಿ ಮೇಲೆ ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡಬೇಕು, ಅಂದರೆ ಬೇಯಿಸಬೇಕು. ಅದು ಚೆನ್ನಾಗಿ ತಣಿಬೇಕು. ಇದು ಕಟ್ ಮಾಡಬೇಕಿದ್ರೆ ಫುಲ್ಲು ತಣ್ಣಗೆ ತಣಿಬೇಕು. ನೋಡಿ, ಈ ಥರ ತಣದಾದ್ಮೇಲೆ ಈ ಥರ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ದೋಸೆ ಮಾಡ್ತೀವಲ್ಲ ಕಾವಲಿ, ಆ ಕಾವಲಿ ಮೇಲೆ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ನಾನು ದೋಸೆ ಕಾವಲಿ ತೊಗೊಂಡಿದ್ದೀನಿ. ಫಸ್ಟಿಗೆ ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ಳಿ, ತುಂಬ ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಹಾಕಿ ಮತ್ತೆ ಮೇಲಿಂದ ಎಣ್ಣೆ ಬಿಡಬೇಕು. ಈ ಥರ ನೋಡಿ, ಎಣ್ಣೆ ಬಿಟ್ಟು ಕ್ರಿಸ್ಪಿ ಆಗುತ್ತೆ. ತಿನ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಾಗತ್ತೆ. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ನನಗೆ ತಿಳಿಸಿ ಹೇಗಾಗುತ್ತೆ ಅಂತ. ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಎಲ್ಲರೂ ಇಷ್ಟಪಟ್ಕೊಂಡು ನೋಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಈ ಥರ ಬೇಯಿಸ್ತಾ ಇದ್ದೀನಿ ನಾನು ಎಣ್ಣೆ ಹಾಕ್ಕೊಂಡು. ಈ ಥರ ನೀವು ಚಿಮಟಿಗೆ ಬರುತ್ತಲ್ಲ, ಈ ಚಿಮಟಿಗೆಯಲ್ಲಿ ಈ ಥರ ಮಾಡ್ಕೊಳ್ಬೇಕು, ಬೇಯಿಸ್ಕೊಳ್ಬೇಕು. ಅಂದರೆ ಮಗ್ಚ್ ಹಾಕಬೇಕಲ್ಲ, ತುಂಬ ಚೆನ್ನಾಗಾಗತ್ತೆ. ಕಾವಲಿ ಸಟ್ಗೆ
ಚೆನ್ನಾಗಾಗಲ್ಲ, ಯಾಕೆಂದರೆ ಅದು ಹಿರ್ಚೋಗ್ಬಿಡುತ್ತೆ, ಇಲ್ಲಾಂದರೆ ಪುಡಿ ಪುಡಿ ಆಗಿಬಿಡುತ್ತೆ. ನೀವು ಇದರಲ್ಲಿ ಮಾಡ್ಕೊಳ್ಬೋದು. ಈ ಥರ ನೋಡಿ, ಕ್ರಿಸ್ಪಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಕೆಸುವಿನ ಎಲೆ ಪತ್ರೊಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಇನ್ನೂ 2-3 ಥರ ಮಾಡ್ತಾರೆ, ನಾನು ಈ ಥರ ತೋರಿಸಿದ್ದೀನಿ. ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಪಲ್ಯ ಮಾಡಿಕೊಂಡು ಮತ್ತು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್.